ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡುವುದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡುವುದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡುವುದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನ ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡುವುದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB.
ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನು ಸುಖ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನು ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನು ಸುಖ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನು ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ. ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾವೇರಿ ನೀರನ್ನ ಪೋಲ್ ಮಾಡಿದ್ರೆ ಇನ್ನು ಮುಂದೆ ಭಾರಿ ಪ್ರಮಾಣದ ದಂಡ ಕಟ್ಟಬೇಕಾಗತ್ತೆ. ಬೇಸಿಗೆ ಆರಂಭ ಆಗ್ತಾ ಇದೆ. ನೀರಿಗಾಗಿ ಹಾಹಾಕಾರ ಪ್ರಾರಂಭವಾಗುವುದು ನಿಶ್ಚಿತ. ಅಂತರ್ಜಲದ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸುಮ್ಮನೆ ನೀರನ್ನ ವ್ಯರ್ಥ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. BWSSBಯಿಂದ ಈ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೀರನ್ನ ಬೇಕಾಬಿಟ್ಟಿಯಾಗಿ ಬಳಸೋದು, ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನ ವಿಧಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ BWSSB. ಒಂದು ಕಡೆ ಬೇಸಿಗೆ ಕಾಲ, ಪ್ರತಿ ಬಾರಿ ಬೇಸಿಗೆ ಕಾಲದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೀರು ಸರಬರಾಜು ವ್ಯತ್ಯಯ ಆಗೋದನ್ನು ನಾವು ಗಮನಿಸಿಯೇ ಇದ್ದೇವೆ. ಹೀಗಾಗಿ ಈ ಬಾರಿ ಬೇಸಿಗೆ ಕಾಲದಲ್ಲಿ ನೀರನ್ನು ಸುಖ ಸುಮ್ಮನೆ ಬಳಸೋರಿಗೆ, ವ್ಯರ್ಥ ಮಾಡೋರಿಗೆ, ಪೋಲ್ ಮಾಡೋರಿಗೆ ಚಾಟಿ ಬೀಸಲಿಕ್ಕೆ ಜಲಮಂಡಳಿ ಇದೀಗ ನಿರ್ಧರಿಸಿದೆ. ನೀರನ್ನು ಪೋಲ್ ಮಾಡೋದು ಕಂಡು ಬಂದಲ್ಲಿ 5,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಜಲಮಂಡಳಿ ನಿರ್ಧರಿಸಿದೆ.